ಲೋಕದಾಳತ್ ಕಾರ್ಯಕ್ರಮ ಬೆಂಚ್ ಕಾನ್ಸ್ಟಿಟ್ಯೂಟ್ ಆಗಿದೆ. ಸೊ ಇದರಲ್ಲಿ ಬಹಳಷ್ಟು ಚೆಕ್ ಬೌನ್ಸ್ ಕೇಸಸ್ಸು, ಕ್ರಿಮಿನಲ್ ಕಾಂಪೌಂಡೇಬಲ್ ಆಫೆನ್ಸಸ್ಸು ಮತ್ತು ಪಾರ್ಟಿಷನ್ ಸೂಟು, ಸ್ಪೆಸಿಫಿಕ್ ಎನ್ಫೋರ್ಸ್ಮೆಂಟ್ ಆಫ್ ಕಾಂಟ್ರಾಕ್ಟ್ ಕೇಸಸ್ಸು ಮತ್ತು ರಿಕವರಿ ಆಫ್ ಮನಿ ಸೂಟ್, ಬ್ಯಾಂಕ್ ಸೂಟ್ಸ್ ಇಂಥದ್ದೆಲ್ಲ ತುಂಬ ಇದು ರೆಮಿಡಿ ಸಿಕ್ಕಿದೆ. ಭಾಳಷ್ಟು ಕೇಸಲ್ಲಿ ಒಳ್ಳೆ ರೀತಿ ರಾಜಿ ಮುಖಾಂತರ ಸಂಧಾನ ಆಗಿದೆ. ಹಾಗೆ NI ಆ್ಯಕ್ಟಲ್ಲಿ ಚೆಕ್ ಬೌನ್ಸ್ ಪ್ರಕರಣದಲ್ಲೂ ಕೂಡ ಕೇಸ್ ಇತ್ಯರ್ಥ ಆಗ್ತಿದೆ. ಅದರಲ್ಲಿ 2 ಲಕ್ಷಕ್ಕಿಂತ ಹೆಚ್ಚಿನ ಕ್ಯಾಶ್ ದುಡ್ಡು ಏನಾದರೂ ಕೊಟ್ಟಿದ್ರೆ ಅದನ್ನು IT ಡಿಪಾರ್ಟ್ಮೆಂಟಿಗೆ ನಾವು ಇಂಟಿಮೇಟ್ ಮಾಡ್ತೇವೆ. ಸೊ ಹಾಗೆ ಕೇಸು ನಡೆಯುತ್ತೆ. ಇದು ಮೆರಿಟ್ಸಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಕೈಗಡ ಅಂತ ಹೇಳಿ ಏನಾದರೂ ಕೈಗಡವಾಗಿ 2 ಲಕ್ಷಕ್ಕಿಂತ ಜಾಸ್ತಿ ಕೊಟ್ಟರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಇದ್ದರೆ ಅದನ್ನು IT ಡಿಪಾರ್ಟ್ಮೆಂಟಿಗೆ ನಾವು ವಿಷಯವನ್ನು ತಿಳಿಸ್ತೇವೆ ಅಂತಲೂ ನಾವು ತಿಳಿಸ್ಕೊಟ್ಟಿದ್ದೀವಿ ಜನರಿಗೆ. ಸೊ ತುಂಬ ಕೇಸ್ ಇತ್ಯರ್ಥ ಆಗ್ತಿದೆ. ವಕೀಲರ ಮತ್ತು ಕಕ್ಷಿಗಾರರ, ಬ್ಯಾಂಕ್ ಪ್ಯಾನಲ್ ಅಡ್ವೊಕೇಟ್ಸು, ಬ್ಯಾಂಕಿನ ಒಂದು ಸಿಬ್ಬಂದಿ ವರ್ಗದವರ ಒಂದು ಸಹಾಯದಿಂದ ಎಲ್ಲ ಕೇಸ್ ಇತ್ಯರ್ಥ ಆಗ್ತಿದೆ ಅಂತ ಹೇಳಿ ಇಷ್ಟಪಡ್ತೇನೆ. ನೋಡಿ, ನೀವು ಹೇಳಿದ್ರಲ್ಲ ಸುಮಾರು ವರ್ಷದಿಂದ ಗಲಾಟೆ ಆಗ್ತಿತ್ತು, ಇನ್ನೂ ಗಲಾಟೆ ಮಾಡ್ಕೊಳ್ಬೇಕು, ಸೊಸೈಟಿಯಿಂದ ನೋಡ್ತಿರ್ತಾರೆ, ಮಕ್ಕಳು ಭವಿಷ್ಯಕ್ಕೋಸ್ಕರ ಚೆನ್ನಾಗಿರ್ಬೇಕು, ಚೆನ್ನಾಗಿರಿ ಅಂತ ಆಲ್ ದ ಬೆಸ್ಟ್. ಮುಂದೆ ಇವತ್ತಿಂದ ಹೊಸದಾಗಿ ಮತ್ತೆ ಪುನಃ ಜೀವನ ಮಾಡ್ಕೊಂಡು ಏನಾಗಿದೆ ಹೊಸದಾಗಿ ಚೆನ್ನಾಗಿದೆ. ನೀವು ಕೂಡ ನಿಮ್ಮ ಹಳ್ಳಿಗೆ ಏನು ಸೌಲಭ್ಯ ಬೇಕೋ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತೀವಿ. ಮನೆಗೆ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಮನೆ ಕೊಟ್ಟಿದ್ದೀರಾ, ಅದನ್ನು ಫಾಲೋ ಮಾಡ್ತೀವಿ. ಹೆಂಡತಿ ಚೆನ್ನಾಗಿ ನೋಡ್ಕೋಬೇಕಪ್ಪ, ಚೆನ್ನಾಗಿದೆ ಅದು. ಕೊನೆಯ ಲೋಕ ಅದಾಲತ್, ರಾಷ್ಟ್ರೀಯ ಲೋಕ ಅದಾಲತಲ್ಲಿ ಇವತ್ತು ಸಿವಿಲ್ ಕೇಸಸ್ಸು, ಕ್ರಿಮಿನಲ್ ಕೇಸಸ್ಸು ತುಂಬ ರೆಫರ್ ಆಗಿದೆ. ಅದರಲ್ಲಿ 2 ಕೇಸಸ್ಸಲ್ಲಿ ರಿಯೂನಿಯನ್ ಆಗುವಂಥ ಕೇಸಸ್ ಆಗಿದೆ. ಸೊ ರಿಯೂನಿಯನಲ್ಲಿ ಏನಾಯ್ತು ಅಂದರೆ ಹೊಸ ವಿಚಾರ ಏನಂದರೆ, ಒಂದು ಕೇಸ್ನಲ್ಲಿ ಗಂಡನ ಮನೆಯಲ್ಲಿ ಇದು ನೀರು ಕುಡಿಯೋಕ್ಕೆ ನೀರು ಪ್ರಾಬ್ಲಮ್ ಇತ್ತು. ಅದಕ್ಕೆ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಒಂದು ಮನವಿ ಸಲ್ಲಿಸಿದ್ದಾರೆ. ಅದನ್ನ ಕನ್ಸರ್ನ್ ಗ್ರಾಮ ಪಂಚಾಯತಿಗೆ ಮಾತಾಡಿ ಅವ್ರ ಗಂಡನ ಮನೆಗೆ ಕರೆಕ್ಟಾಗಿ ನಲ್ಲಿ ನೀರಿನ ಸೌಲಭ್ಯ ಕೊಡಿಸ್ಬಿಟ್ಟು ಅವ್ರಿಗೆ ಅಲ್ಲೇ ಇರುವಂತ ಹೇಳಿದ್ದೀವಿ. ಸೊ ಅದಕ್ಕೆ ಪಂಚಾಯತ್ನವ್ರನ್ನ ಕರೆಸಿ ಮಾತಾಡ್ತಿದ್ದೀವಿ. ಅವರು ಅದಕ್ಕೆಲ್ಲ ಅವಕಾಶಗಳನ್ನು ಒದಗಿಸಿ ಕೊಡ್ತೇವೆ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ತೇವೆ. ನಮಗೆ ಒಟ್ಟಿನಲ್ಲಿ ಏನಂದರೆ, ಸಮಾಜದಲ್ಲಿ ಒಂದು ಮದುವೆ ಆದ ಮೇಲೆ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಂಡ್ರ ಮೇಲೆ ಅದನ್ನ ಚೆನ್ನಾಗಿ ಉಳಿಸಿ ಬೆಳೆಸ್ಕೊಂಡು ಹೋಗಬೇಕು ಮತ್ತು ಅವರ ಮಕ್ಕಳ ಫ್ಯೂಚರ್ಗೂ ತೊಂದರೆ ಆಗಬಾರ್ದು. ಎಲ್ಲ ನಿಟ್ಟಿನಲ್ಲೂ ಕೂಡ ಇವತ್ತು 2 ಕೇಸಲ್ಲೂ ಕೂಡ ಸೊಲ್ಯೂಷನ್ ಸಿಕ್ಕಿದೆ. ಸೊ ಇದರಿಂದ ಸಮಾಜಕ್ಕೆ ಒಳ್ಳೆಯ ಸಂದೇಶ ಸಾಕಿದೆ ಅಂತಲೂ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಹಮ್ಮಿಕೊಂಡಿದ್ದೇವೆ. ಎಲ್ಲ ನ್ಯಾಯಾಲಯಗಳಲ್ಲಿ ವಿಧಿಮೀರಿದ ಪೆಂಡೆನ್ಸಿ ಇರೋ ಕಾರಣ ರಾಜಿ ಮುಖಾಂತರ 2 ಪಕ್ಷಗಾರರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ದೇಶಾದ್ಯಂತ ಈ ಕಾರ್ಯಕ್ರಮನ ಹಮ್ಮಿಕೊಳ್ಳಲಾಗಿದೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದಂತೆ ಈ ಮೆಗಾ ಲೋಕ ಅದಾಲತ್ನ ನಾವು ವರ್ಷದಲ್ಲಿ ಅನೇಕ ಬಾರಿ, ಒಂದು 3-4 ಬಾರಿ ಹಮ್ಮಿಕೊಳ್ತೇವೆ. ಈ ಕೇಸ್ನಲ್ಲಿ ತುಂಬ ಜನ ಪಕ್ಷಗಾರರು ಮನಿ ರಿಕವರಿ ಸೂಟು, ಪಾರ್ಟಿಷನ್ ಸೂಟು, MPC ಕ್ಲೈಮ್ ಇಶ್ಯೂಸ್ಗಳನ್ನೆಲ್ಲ ರಾಜಿ ಮಾಡ್ಕೊಳ್ತಾರೆ. ಇಬ್ಬರು ವಿನ್ ಆ್ಯಂಡ್ ವಿನ್ ಸಿಚುವೇಶನಲ್ಲಿ ಇರ್ತಾರೆ. ಇಬ್ಬರಿಗೂ ಸಮಯ ಉಳಿತಾಯ ಆಗುತ್ತೆ. ಆದ್ದರಿಂದ ಸಾರ್ವಜನಿಕರು ಅಂದರೆ ಮುಖ್ಯವಾಗಿ ಪಕ್ಷಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾನು ಈ ಮೂಲಕ ಕೋರ್ಕೊಳ್ತೀನಿ. ಮತ್ತು ಅಡ್ವೊಕೇಟ್ಸ್ ಕಡೆಯಿಂದ, ತುಂಬ ಪಕ್ಷಗಾರರ ಕಡೆಯಿಂದ ತುಂಬ ಸಪೋರ್ಟ್ ಸಿಗ್ತಾ ಇದೆ. ಮುಂದಿನ ಲೋಕ ಅದಾಲತ್ನಲ್ಲೂ ಇದೇ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿ ಆಶಿಸ್ತೀನಿ. ಲೋಕ ಅದಾಲತ್ ಬೆಂಚ್ನಲ್ಲಿ ಸುಮಾರು 29 ಕೇಸುಗಳು ರಾಜಿಯಾಗಿದೆ. ಒಟ್ಟು ಮೊತ್ತ 75 ಲಕ್ಷ ಮೊತ್ತದಷ್ಟು ಕೇಸುಗಳನ್ನ ನಾವು ತೀರ್ಮಾನಗೊಳಿಸಿದ್ದೀವಿ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಇನ್ನೂ 1 ಕೋಟಿವರೆಗೂ ತಲುಪಬಹುದು ಅಂತ ಹೇಳಿ ಆಶಯ ಇದೆ. ಎಕ್ಸಿಬಿಷನ್ 345-24 ರೆಡಿ ಇದ್ದೀರಾ? ಇವರು ನಂಜೇಗೌಡ ಎಷ್ಟು ಕೊಡೋಕೆ ನೀವು ತೀರ್ಮಾನ ಮಾಡ್ಕೊಂಡಿದ್ದೀರಾ? ಇಲ್ಲಿ 13 ಲಕ್ಷ 2 ಲಕ್ಷ ಆಗಲ್ಲ. ಇದಾಗಲೇ ತೀರ್ಮಾನ ಆಗ್ಬಿಟ್ಟಿರುತ್ತೆ. ನೀವು ಹೆಚ್ಚಿನ ಕಮ್ಮಿ ಅಂದರೆ ಹತ್ರ ಹೌದು, ಕರೆಕ್ಟು. ಆದರೆ ಅವ್ರಿಗೂ ಕೋರ್ಟಿಂದ ಆದೇಶ ಆಗಿದ್ದಲ್ಲ.